ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಒಂದ್ ಕಡೆ ಖಳನಟನಾಗಿ ಮತ್ತೊಂದ್ ಕಡೆ ಹೀರೋ ಆಗಿ ಎರಡು ಪ್ರಾಜೆಕ್ಟ್ ಗಳಲ್ಲಿ ಮಿಂಚೋದಕ್ಕೆ ರೆಡಿ ಆಗ್ತಾ ಇರುವಂತಹ ನಿಮ್ಮದ ಪ್ರೀತಿಯ ಮಂಗಳೂರಿನ ಪ್ರತಿಭೆ ಶಿಥಿಲ್ ಪೂಜಾರಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರಾಚುಲೇಷನ್ಸ್. ಒಂದ್ ಕಡೆ ವಿಲನ್ ಆಗು ಆರ್ಭಟ ಮಾಡ್ತಾರ, ಮತ್ತೊಂದ್ ಕಡೆ ಹೀರೋ ಆಗು ಆರ್ಭಟ ಮಾಡ್ತಾರ. ಇನ್ನ ಯಾವ ರೋಲ್ ಪೆಂಡಿಂಗ್ ಇದೆ ನೆಕ್ಸ್ಟ್ ಅಂತ? ಇಲ್ಲ ಸರ್, ಒಬ್ಬ ಕಲಾವಿದನಿಗೆ ಆ ರೋಲ್ ಈ ರೋಲಿಗಿಂತ ಎರಡು ರೋಲ್ ಮಾಡೋದು ಎಲ್ರಿಗೂ ಒಂದು ಆಸೆ ಇರುತ್ತೆ. ಎಷ್ಟೇ ದೊಡ್ಡ ಹೀರೋನ್ಗೂ ಒಂದು ನೆಗೆಟಿವ್ ಮಾಡಬೇಕು ಅನ್ನೋದು ಇರುತ್ತೆ. ಬಟ್ ನನಗೆ ಇನಿಷಿಯಲಿ ಅದೊಂದು ನೆಗೆಟಿವ್ ಸಿಕ್ಕಿ ಈಗ ಒಂದು ಹೀರೋ ಸಿಕ್ಕಿರೋದು ಪ್ಲಸ್ ತುಂಬಾ ಖುಷಿ ಇದೆ. ನನಗೆ ನಿಮ್ಮ ಸಡನ್ ಆಗಿ ನೋಡಿದ ತಕ್ಷಣ ನನಗೆ ಹೆಂಗ್ ಅನ್ನಿಸ್ತು ಅಂತಂದ್ರೆ, ಫಾರ್ ದ ಫಸ್ಟ್ ಟೈಮ್ ನೋಡ್ತಿರುವಂತದ್ದು ಯಜಮಾನ ಸಿನಿಮಾದಲ್ಲಿ ವಿಲನ್ ಇದ್ದಾರೆ, ಅವ್ರನ್ನೇ ನೋಡ್ಬಿಟ್ನ ಅಂತ ಆ ಲುಕ್ ಅಲ್ಲೇ ಇದೆ. ಸೊ ಹಾಗಾಗಿ ಅನೂಪ್ ಠಾಕೂರ್ ಅವರು ತುಂಬಾ ಅಂದ್ರೆ ಅವರು ಮಿಸ್ಟರ್ ವರ್ಲ್ಡ್ ಇದ್ದವರು. ಸೊ ನಾವು ಅವ್ರ ಫಾಲೋ ಮಾಡ್ತಿದ್ವಿ. ನನಗೆ ಖುಷಿ ಆಯ್ತು ನೀವು ಹೇಳಿದ್ದು. ಸೊ ಇನ್ನೊಬ್ಬರಿಗೆ ಕಂಪ್ಯಾರಿಸನ್ಗಿಂತ ಅಷ್ಟು ಅಚೀವ್ ಮಾಡಿದವರಿಗೆಲ್ಲ ಹೇಳುವಂತ ನಮ್ಗೊಂದು ಖುಷಿ ವಿಷಯ. ಎಸ್, ಈಗ ಒಂದ್ ಕಡೆ ವೈಲ್ಡ್ ಟೈಗರ್ ಸಫಾರಿ ಸಿನಿಮಾದಲ್ಲಿ ನಾಯಕನಾಗಿ ಆರ್ಭಟಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಕರಾವಳಿ ಸಿನಿಮಾದಲ್ಲಿ ವಿಲನ್ ಆಗಿ ಆರ್ಭಟ ಮಾಡ್ತಾ ಇದ್ದಾರೆ. ಎರಡು ಶೇಡ್ಗಳಲ್ಲಿ ಯಾವ ರೀತಿ ಎಕ್ಸೈಟ್ಮೆಂಟ್ ಅನ್ನು ಇಟ್ಕೋಬಹುದು ಅಭಿಮಾನಿಗಳು? ಎರಡೂ ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ಸೊ ನನಗೆ ತುಂಬಾ ಎರಡು ಹತ್ರದ್ದು ರೋಲ್ ಆಯ್ತು. ಒಂದು ಬಂದ್ಬಿಟ್ಟು ನಾನು ಅಥ್ಲೆಟ್ ಆಗಿರೋ ರೀಸನ್ ಇಂದ ನನಗೆ ಕರಾವಳಿಯಲ್ಲಿ ಜಾಕಿ ರೋಲ್ ಸಿಕ್ತು. ಸೊ ವಾಲಿ ಅನ್ನೋ ರೋಲು ಅಲ್ಲಿ ನಾನು ಜಾಕಿ ಆಗಿತ್ತು. ಸೊ ಗುರುದತ್ ಗಾಣಿಗ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ರೀತಿ ಬಂದಂತ ಒಂದು ಸಿನಿಮಾ. ನನಗೆ ಭಾರಿ ಖುಷಿ ಆಯ್ತು ಅವ್ರದ್ದು ವರ್ಕ್ ಎಲ್ಲ ನೋಡಿ. ಸೊ VK ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ವಿನೋದ್ ಕುಮಾರ್ ಅವರು. ಆ್ಯಂಡ್ ಅಲ್ಟಿಮೇಟ್ಲಿ ಅಲ್ಲಿಂದ ಬಂದು ವೈಲ್ಡ್ ಟೈಗರ್ ಸಫಾರಿ ಬಗ್ಗೆ ಮಾತಾಡಬೇಕು. ನಾನು ಕರಾವಳಿ ಈವೆಂಟಿಗೆ ಹೋಗುವ ಯಾವುದೊಂದು ಪ್ರಮೋಷನಲ್ ವಿಡಿಯೋ ಈವೆಂಟಿಗೆ ಹೋಗಬೇಕಾದ್ರೆ ನನಗೆ ಅಲ್ಲಿ ಮೌಳಿ ಸರ್ ಸಿಕ್ಕಿದ್ದು, ನಮ್ಮ ವೈಲ್ಡ್ ಟೈಗರ್ ಸಫಾರಿ ನಿರ್ದೇಶಕರು. ಸೊ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಇದ್ರು, ಎರಡು VK ಫಿಲ್ಮ್ಸ್ ಆಗಿದ್ದರಿಂದ ಸೊ ಅದಕ್ಕೆ ತುಂಬಾ ಕನೆಕ್ಷನ್ಸ್ ಇದೆ. ಈಗ ಚಂದ್ರಮೌಳಿ ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡುವಂತಹ ಒಂದು ಚಾನ್ಸ್ ಸಿಕ್ಕಿದಾಗ ಎಷ್ಟು ಖುಷಿ ಆಯ್ತು. ಬಿಕಾಸ್ ಯಾಕಂದ್ರೆ ಅವರು KGF ಅಂತಹ ಸಿನಿಮಾಗಳಿಗೆ ಒಂದು ಡೈಲಾಗ್ಸ್ ಮಾಡುವಂಥದ್ದಾಗಿರ್ಬೋದು, ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಅದು ಅಲ್ಲದೆ ರೀಸೆಂಟ್ ಆಗಿ ದಿಲ್ಮಾನ್ ಅನ್ನುವಂಥ ಸಿನಿಮಾಗೂ ಕೂಡ ಆಕ್ಷನ್ ಕಟ್ ಹೇಳಿರುವಂಥದ್ದು. ಸೊ ಎಷ್ಟು ಖುಷಿ ಆಗಿದೆ ನಿಮಗೆ? ಇಲ್ಲ, ತುಂಬಾ ಖುಷಿ ಆಗಿದೆ. ನಾನು ಯಶ್ ಸರ್ ಅವರ ಅಭಿಮಾನಿ. KGF 1 KGF 2 ಅಂತ ದೊಡ್ಡ ಸಿನಿಮಾಕ್ಕೆ ರೈಟರ್ ಆಗಿ ಸೊ ಅಲ್ಲಿಂದ ನನಗೆ ಸಿನಿಮಾಕ್ಕೆ ಡೈರೆಕ್ಷನ್ ಮಾಡೋದಂದ್ರೆ ನನಗೆ ಅದೊಂದು ಒಳ್ಳೆ ಖುಷಿ ವಿಷಯ. ನೀವು ಹೇಳ್ತಿರಲ್ಲ, ಯಾವಾಗಲೂ ನಾವು ಹೇಳುವಂಥದ್ದು ರೈಟ್ ಟೈಮ್ ರೈಟ್ ಪೀಪಲ್ ರೈಟ್ ಚಾಯ್ಸ್ ಅಂದರೆ ರೈಟ್ ಸ್ಕ್ರಿಪ್ಟ್ ಸಿಕ್ಕಾಗ ರೈಟ್, ಅದೊಂದು ನಮ್ಗೆ ಒಳ್ಳೆ ಸೈನ್ ನಮ್ಮ ಲೈಫಿಗೆ. ಸೊ ಹೀಗೆ ಅವರು ಯಾವುದೋ ಒಂದು ಈವೆಂಟಲ್ಲಿ ನಾವು ಮಾತಾಡಬೇಕು, ಒಂದು ಸ್ಟೋರಿ ಬಂತು ಪ್ರೊಡ್ಯೂಸರ್ ಅಲ್ಲೇ ಇದ್ದಾಗ ನನಗೆ ಚೆನ್ನಾಗಿದೆ ಸರ್ ಮಾಡೋಣ. ನನಗೆ ವಾಲಿ ಅವ್ರು ಆಲ್ರೆಡಿ ಪೋಸ್ಟರ್ ನೋಡಿದ್ರು ಅವಾಗ. ಸೊ ನಾನು ಅವಾಗಂದ್ರೆ ಇದು ಮಾಡ್ಬೋದು ಅಂತ. ಯಾಕಂದರೆ ನನಗೆ ಹೀರೋನೇ ಆಗ್ಬೇಕನ್ನೋದೇ ಇದ್ದಿದ್ದು. ಬಟ್ ಇದು ಇಂಥ ಒಳ್ಳೆ ನೆಗೆಟಿವ್ ರೋಲ್ ಬಿಡಲಿಕ್ಕೆ ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ನಾನು ನೆಗೆಟಿವ್ ರೋಲ್ ಮಾಡುವ ಅಂತ ಒಂದು ಆಸೆ ಇತ್ತು. ಗುರು ಸರ್ ಸ್ಟೋರಿ ಹೇಳುವಾಗ ತುಂಬ ನರೇಷನ್ ಕೊಡ್ತಾರೆ. ಚಂದ್ರಮೌಳಿ ಅವರು ನರೇಷನ್ ಸೂಪರ್ ಆಗಿ ಕೊಡ್ತಾರೆ, ಒಳ್ಳೆ ನರೇಷನ್ ಕೊಟ್ಟು ಸರ್. ಸೊ ಅವಾಗ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಿ ಪ್ರೊಡ್ಯೂಸರ್ ಆ ಒಂದು ಇದು ಡೆವಲಪ್ ಮಾಡಿ ಅಂತ ಅವರೊಂದು ಡೆವಲಪ್ ಮಾಡಿ ಸ್ಟೋರಿ ಇಟ್ಕೊಂಡು ಬಂದರು. ಆ್ಯಂಡ್ ಕಂಪ್ಲೀಟ್ಲಿ ಪ್ಯಾಕೇಜ್ ಟೀಮ್ ಆಗಿತ್ತು, ಸ್ಟೋರಿ ಆಗಿತ್ತು. ಸೊ ಅದೊಂದು ಖುಷಿ ಆಯ್ತು ನನಗೆ. ಆಮೇಲೆ ಪ್ರೊಡ್ಯೂಸರ್ ಕನ್ವೆ ಆಗಿ ನಾನು ಮಾಡಿದ್ರೆ ಅದು ಆ್ಯಕ್ಟರ್ ಅನ್ನಿಸ್ತು ಅವ್ರಿಗೂ, ಡೈರೆಕ್ಟರ್ ಅವರು. ಸೊ ಇಲ್ಲಿವರೆಗೆ 90% ಶೂಟಿಂಗ್ ಮುಗಿಸಿ, ಇನ್ನೇನು ಸಾಂಗ್ ಮುಗಿಸಿ, ಸ್ವಲ್ಪ ಪ್ಯಾಚ್ ವರ್ಕೆಲ್ಲ ಮುಗಿಸಿ, ಅದೇ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇನ್ನೇನು ಬರಬೇಕು ಈ ವರ್ಷ. ಸದ್ಯ ಟೀಸರ್ ಮೂಲಕ ಎಲ್ಲರ ಗಮನವನ್ನ ಸೆಳೆದಿರುವಂತದ್ದು ಯಾರಪ್ಪ ಈ ನಟ ಅನ್ನುವಂತಹ ಯಕ್ಷ ಪ್ರಶ್ನೆಯನ್ನ ಹಾಕಿದ್ರ. ಸೊ ಟೀಸರ್ ನೋಡಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಏನ್ ಹೇಳಿದ್ರು ನಿಮಗೆ ಅಂತ? ಎಲ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಇದು ಇರ್ಲಿಲ್ಲ. ಇದ್ರ ಹೂವೇನು ಇರ್ಲಿಲ್ಲ, ಈ ತರ ಬರುತ್ತೆ ಅಂತ. ನೀವು ನೋಡಿದ್ರೆ ಟೀಸರ್ ನಿಮಗೆ ಹೇಗೆ ಅನಿಸ್ತು? ನನಗೂ ತುಂಬಾ ಚೆನ್ನಾಗಿದೆ. ಅಂಡ್ ಹಾಗೆ ಇನ್ನೊಂದು ಬಾಲಿವುಡ್ ಬಡ ಹೀರೋಗಳಿಂದ ಕೂಡ ಕಾಲ್ ಬಂದಿದೆ ಅಂತೆ, ಹೀರೋಗಳ ಕಡೆಯಿಂದ ಕೂಡ. ಸೊ ಶ್ರದ್ಧಾ ಕಪೂರ್ ಆಗಿರ್ಬೋದು, ವರುಣ್ ಧವನ್ ಆಗಿರ್ಬೋದು, ಏನ್ ಹೇಳಿದ್ರು ಅವರೆಲ್ಲ? ಏನಾಗಿದೆ ಅಂದ್ರೆ ನಮ್ದು ನಮ್ಮ ಸುಶಾಂತ್ ಸರ್ ಇರ್ಬೋದು, ನಮ್ಮ ಧರ್ಮೇಶ್ ಸರ್ ಇವರೆಲ್ಲ ಅವ್ರ ಕನೆಕ್ಷನ್ ಇರುವಂಥ ಆಕ್ಟರ್ಸ್. ಸೊ ಅವರು ಅಂದಾಗ ಅವ್ರ ಟೀಸರ್ ನೋಡಿಬಿಟ್ಟು ಅವ್ರಿಗೆ ವಿಶ್ ಮಾಡಿದಾಗ ನಮಗೊಂದು ಖುಷಿ ವಿಷಯ. ಅದು ಅಂಥ ದೊಡ್ಡ ಸ್ಟಾರ್ನ ಅವರು ಇವ್ರು ವಿಶ್ ಮಾಡ್ತಾರೆ, ಗಿಂಪಲ್ಸ್ ನೋಡಿ ಸಪೋರ್ಟಿವ್ ಅಂದರೆ ಎನಿಥಿಂಗ್. ಅಂಥ ದೊಡ್ಡ ಆಕ್ಟರ್ಸ್ ನಮಗೊಂದು ಪ್ರೌಡ್ ಫೀಲ್ ಅಲ್ಲ, ನಾವು ಏನೂ ಅಲ್ಲ ಅವರಿಗೆ ಆ ಥರ ಹೇಳಬೇಕು ಅನ್ನೋದು ಏನೂ ಇಲ್ಲ. ಬಟ್ ಒಂದು ನೋಡಿ ಆ ಥರ ಹೇಳೋದು ತುಂಬ ದೊಡ್ಡ ವಿಷಯ. ಆ್ಯಂಡ್ ನಮಗೆ ಈಗ ಕನ್ನಡ ಹಿಂದಿ ಟೀಸರ್ ರಿಲೀಸ್ ಆಗಿದೆ. ಅದರಲ್ಲಿ ಈಗ ನಾನು
ನಿಮಗೆಲ್ಲ ಗೊತ್ತಿದೆ, ಲೀಡಲ್ಲಿ ಮಾಡ್ತಾ ಇದ್ದೇನೆ, ವೈಲ್ಡ್ ಟೈಗರ್ಸ್ ಲೀಡ್ ಮಾಡ್ತಿದ್ದೇನೆ. ಆ್ಯಂಡ್ ನಿಮಿಕಾ ರತ್ನಾಕರ್ ನಮ್ಮ ಹೀರೋಯಿನ್, ಶೇಖಿ ಪುಷ್ಪತಿ ಅವರು ಫೀಮೇಲ್ ಲೀಡ್ ಮಾಡ್ತಿದ್ದಾರೆ. ಧರ್ಮೇಶ್ ಸರ್ ನಿಮಗೆ ಗೊತ್ತಿದೆ, ದೊಡ್ಡ ಡ್ಯಾನ್ಸ್ ಲೆಜೆಂಡ್ ಅವರು, ನಾವೇ ಅವರು ತುಂಬ ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಂದ್ರೆ ಇಟ್ಸ್ ಅ ಡ್ರೀಮ್. ಸೊ ಸುಶಾಂತ್ ಸರ್ ಒಳ್ಳೆ ಪರ್ಫಾರ್ಮರ್. ಸುಶಾಂತ್ ಸರ್ ಇವರ ಸ್ಕ್ರೀನಲ್ಲಿ ನೋಡಿ ಈಸ್ ಗ್ರೇಟ್. ಆ್ಯಂಡ್ ನಮಗೆ ಈ ಒಂದು ಎಲ್ಲರೂ ಈಗ ಟೀಸರ್ ನೋಡ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು? ಗ್ಯಾಂಗ್ಸ್ಟರ್ ಅನ್ನಿಸ್ತಾ? ನನಗೆ ಏನಂತ ಅನ್ನಿಸ್ತದೆ, ಏನೋ ಇಟ್ಟಿದ್ದಾರೆ ಬಟ್ ಅದು ಏನು ಅಂತ ಗೊತ್ತಾಗ್ತದೆ ಅಷ್ಟೇ. ಅಂದ್ರೆ ಕ್ವಶನ್ ಮಾರ್ಕ್. ಹೌದು, ಇಲ್ಲ ಟೀಸರ್ ಅಲ್ಲಿ ಏನೂ ಬಿಟ್ಕೊಡ್ಲಿಲ್ಲ. ಸತ್ಯ ಹೇಳ್ಬೇಕಾದ್ರೆ ಟೀಸರ್ ಅಲ್ಲಿ ಏನೋ ಒಂದು ವೈಲ್ಡ್ ಅದು ರಿಯಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿದೆ, ನಮ್ಮ ಮಂಗಳೂರು ಭಾಗದಲ್ಲೆಲ್ಲ ಹುಲಿಕುಣಿತ ಭಯಂಕರ ಫೇಮಸ್ ಇದೆ. ಇಲ್ಲಿ ಕಾಂಪಿಟೇಷನ್ಸ್ ಆಗಿರ್ಬೋದು, ಈ ದಸರಾ ಟೈಮಲ್ಲೆಲ್ಲ ಭಯಂಕರ ಫೇಮಸ್. ವರ್ಷ ಇಡೀ ಒಂದು ಅರ್ಧ ವರ್ಷ ಹಬ್ಬ ಬಂದಾಗ ನಮ್ಗೆ ಹುಲಿಕುಣಿತ ಎಲ್ಲ ಇರ್ತದೆ. ಸೊ ಆ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಅದಕ್ಕೆ ಕಮರ್ಷಿಯಲ್ ಆಗಿ ಒಂದು ಏನು ಆಸ್ಪೆಕ್ಟ್ಸ್ ಕೊಟ್ಟು ಜನಗಳಿಗೆ ರೀಚ್ ಮಾಡೋ, ಜನಗಳ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಅಂದ್ಕೊಂಡು ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟಿದ್ದು. ಸೊ ಪ್ಯೂರ್ಲಿ ಲವ್ ಆ್ಯಂಡ್ ಎಮೋಷ್ನಲ್ ಮೂವಿ. ಆ್ಯಂಡ್ ಅದು ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್, ಲವ್ ಮತ್ತು ಎಮೋಷ್ನಲ್ ಇದರಲ್ಲಿ. ಸೊ ಹುಲಿ ಕುಣಿತ ಏನಂದರೆ ಮಂಗಳೂರು ಭಾಗದವರಿಗೆಲ್ಲ ತುಂಬ ಎಮೋಷ್ನಲ್ ಇದೆ. ಸೊ ಅದನ್ನು ಮಾಡಬೇಕಾದ್ರೆ ನಾವೇನೋ ಕುಣಿತ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಮಂಗಳೂರಿನವ ಆದ್ದರಿಂದ ನಮಗದು ಈಸಿ. ನಮಗೆ ಆ ಸ್ಕ್ರಿಪ್ಟನ್ನು ಅನಲೈಸ್ ಮಾಡಿಕೊಂಡು ಕನ್ನಡ ಈ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅದೇ ಅನಲೈಸ್ ಮಾಡಿಕೊಂಡು ಕರಾವಳಿ ಭಾಗದ ಇದೇ ಹೋಗ್ಬೇಕು, ಹೊಸ ಟೀಮಿಗೆ ಹೋಗಬೇಕು. ಸೊ ಅವಾಗ ಏನಾಯಿತು ಅಂದರೆ ಈ ಚಂದ್ರಮೌಳಿ ಸರ್ ಮಂಗಳೂರಲ್ಲಿ ಸ್ವಲ್ಪ ಸಮಯ ಅಲ್ಲೇ ಇದ್ದರು. ಆ್ಯಂಡ್ ಯಾರ್ಯಾರಿಗೆ ಹುಲಿ ಬಗ್ಗೆ ಒಳ್ಳೆ ಗೊತ್ತಿದೆ ಅವ್ರ ಜೊತೆ ಹೋದರು, ಸ್ಕ್ರಿಪ್ಟ್ ಅನಲೈಸ್ ಮಾಡಿದ್ರು. ಆ್ಯಂಡ್ ತುಂಬ ಅದರ ಬಗ್ಗೆ ಡೀಟೇಲ್ ಆಗಿ ಹೋದರು. ಆಮೇಲೆ ಅದನ್ನ ಒಳ್ಳೆ ಸ್ಟೋರಿಗೆ ಕ್ಲಿಕ್ ಹಾಕಿದ್ರು. ಆ್ಯಂಡ್ ಅದಕ್ಕೆ ತಕ್ಕ ಸ್ಟಾರ್ ಕಾಸ್ಟ್ ಮಾಡಿದ್ರು. ಈಗ ಸ್ಟಾರ್ ಕಾಸ್ಟ್ ಯಾರ್ಯಾರು ಮಾಡೋದು ತುಂಬ ಅವರೇ ಬೇಕು ಅಂತಲೇ ಮಾಡಿದಂಥವ್ರು. ಯಾವುದೇ ಈಗ ನಮ್ಮದು ಆ್ಯಕ್ಟರ್ಸ್ ಲೀಸ್ಟ್ ಎಲ್ಲ ತೆಗೆದ್ರೆ ಅವರವರೇ ಬೇಕು ಅಂತ ಹಠ ಇಟ್ಟು ತೆಗುವಂಥ ಒಂದು ಆ್ಯಕ್ಟರ್ಸ್. ಧರ್ಮೇಶ್ ಸರ್ ಇರ್ಬೋದು, ಸುಶಾಂತ್ ಸರ್ ಇರ್ಬೋದು, ನಿಮಿಕಾ ರತ್ನಾಕರ್ ಇರ್ಬೋದು, ಅವಿನಾಶ್ ಸರ್ ಇರ್ಬೋದು, ಅಚ್ಯುತ್ ಸರ್ ಇರ್ಬೋದು, ಆ್ಯಂಡ್ ಇನ್ನೂ ತುಂಬ ಆರ್ಟಿಸ್ಟ್ ನೋಡಿದ್ದಾರೆ. ಆ್ಯಂಡ್ ಇದಕ್ಕೆ ಗುರು ಅವರದ್ದು ಸಿನಿಮಾಟೋಗ್ರಫಿ ಇದೆ, ಸಚಿನ್ ಬಸ್ರು ಅವ್ರದ್ದು ಮ್ಯೂಸಿಕ್ ಇದೆ. ನಿಮಗೆ ಗೊತ್ತು ಸಚಿನ್ ಬಸ್ರು ಅವರು ಈಗಲೇ ಕರಾವಳಿಯಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಕರಾವಳಿ ಅವರಿಗೆ ಇದೆ. ಇನ್ನು ಇದರಲ್ಲಿ ಇನ್ನೂ ಬೇರೆ ಥರ ಮಾಡಿಕೊಡ್ತಾರೆ. ಆ್ಯಂಡ್ ಇಂಥ ಹೆಂಗ್ ಟೀಮಿಗೆ ನೀವು ಈ ಥರ ಮಾಡಬೇಕಾದ್ರೆ ನಿಮಗೆ ಅಫ್ಕೋರ್ಸ್ ನೀವು ಹೇಳಿದಾಗೆ ಸಪೋರ್ಟ್ ಬಂದೇ ಬರುತ್ತೆ. ತುಂಬ ಜನ ಸಪೋರ್ಟ್ ಮಾಡಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ. ನಾನು ಕರಾವಳಿಯಲ್ಲಿ ಮಾಡಬೇಕಾದ್ರೆ ನನ್ನ ಸಹೋದ್ಯೋಗಿಗಳು ಎಲ್ಲ ಅದರಲ್ಲಿ ತುಂಬ ಕಾಲ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ವಿಷಯ. ಸಿನಿಮಾ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ಸಿಕ್ಕಿದ್ದಾರೆ ಅವರಿಗೆ? ಸೊ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನನ್ನ ಜರ್ನಿ ಬಂದುಬಿಟ್ಟು ನನಗೆ ಇನ್ಸ್ಪಿರೇಷನ್. ನನ್ನ ತಾಯಿ ಬಂದುಬಿಟ್ಟು ನನಗೆ ಇನ್ಸ್ಪಿರೇಷನ್. ಯಾಕಂದ್ರೆ ನನ್ನ ತಾಯಿಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಸಿನಿಮಾಕ್ಕೆ ಹೋಗುವಂಥ ಯಾವತ್ತೂ ಸಪೋರ್ಟು ಮಾಡಲಿಲ್ಲ ಅವರು. ಸೊ ನಮಗೆ ಏನಂದರೆ ಈ ನಮ್ಮದು ಸ್ವಲ್ಪ ಫ್ಯಾಮಿಲಿ ಸ್ವಲ್ಪ ಸ್ಟ್ರಿಕ್ಟ್ ಆದ ರೀಸನ್ ನಾವು ಡ್ಯಾನ್ಸ್ ಮಾಡಲಿಕ್ಕೂ ಸ್ವಲ್ಪ ಆಚೆ ಈಚೆ ಮಾಡಿ. ಬಟ್ ನನಗೆ ಸ್ವಲ್ಪ ಬ್ಯಾರಿಗೇಡ್ ಆ ಥರ ಏನಿಲ್ಲ. ನಾವು ಏನಾದರೂ ನುಗ್ಗಬೇಕು, ಹೊಡಿಬೇಕು, ನಿಲ್ಲಬೇಕು ಆ ಥರನೇ ಇದ್ದವನು. ಸೊ ಈ ಸಣ್ಣ ವಯಸ್ಸಲ್ಲಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಾನು ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸಲ್ಲಿ ಒಳ್ಳೆ ಇದ್ದೆ. ಆ್ಯಂಡ್ ಈ ಥರ ಡ್ಯಾನ್ಸ್, ಸ್ಕ್ರಿಪ್ಟ್, ಈ ಸ್ಕ್ರಿಪ್ಟ್ ಬರೀತಿದ್ದೆ ಸ್ಕ್ರಿಪ್ಟಿಗೆ. ಆ್ಯಂಡ್ ನಾಟಕ ಥಿಯೇಟರ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ದೆ. ಇದೇ ಸೈಡಲ್ಲಿ ನನಗಿತ್ತು. ಓದೋಕ್ಕಿಂತ ಇದರಲ್ಲೇ ನಾನು ಚೆನ್ನಾಗಿದ್ದೆ. ಸೊ ಈಗ ನೀವೇ ನೋಡಿ ಸಖತ್ತಾಗಿದ್ರೆ ನೀವು ಆನಂದೇ ಬರಬೇಕಾದ್ರೆ ನೀವು ಹೀರೋ ಆಗೋದು, ಒಳ್ಳೆ ಫಿಸಿಕ್ ಮೇಂಟೈನ್. ಇದೇನಾಗುತ್ತೆ ಅಂದರೆ ಈ ಏಜಿಗೆ ನಮಗೆ ರಿಯಾಲಿಟಿ ಗೊತ್ತಾಗಿರುತ್ತೆ. ನಾವು ಸಣ್ಣ ಇರಬೇಕಾದ್ರೆ ಈ 8 ವರ್ಷ 9 ವರ್ಷ ಇರಬೇಕು, ನಿಮ್ಗೆ ಅದು ಮೈಂಡಲ್ಲಿ ಯಾರಾದರೂ ಒಂದು ಒಳ್ಳೇದು ಹೇಳಿದ್ರೆ ಕೆಟ್ಟದ್ದು ಹೇಳಿದ್ರು ಅವ್ರ ಅಪ್ಪ ಕಲಿಯುವಂಥ ಒಂದು ಏಜ್ ಆಗಿರುತ್ತೆ. ಸೊ ನೀವು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಿರ್ಬೋದು. ಈಗ ನೀವೊಂದು ಮದುವೆಯಲ್ಲಿ ಪಾಪ ಯಾರೋ ಬಂದು 10 ರೂಪಾಯಿ ಕೊಟ್ಟರು, ನಿಮ್ಗೆ ಅದು ಖುಷಿ, 10 ರೂಪಾಯಿ ಕೊಡೋದು ಇನ್ಮೇಲೆ ಡ್ಯಾನ್ಸ್ ಮಾಡ್ಬೋದು, ಆ ಥರ ಫೀಲಲ್ಲಿ ಇರುತ್ತೆ. ಸೊ ನಾವೊಂದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಯಾರಾದರೂ ಒಂದು ಹೆವಿಯಾಗಿ ಅಪ್ರಿಷಿಯೇಷನ್ ಮಾಡಿ ಸಖತ್ತಾಗಿದೆ, ನೀನು ಹೀರೋ ಮಾಡು, ನೀನು ಫ್ಯೂಚರಲ್ಲಿ ಹೀರೋ ಆಗ್ತೀಯ ಅಂದಾಗ ಆ ಒಂದು ಪಾಯಿಂಟ್ ನಮಗೆ ಬಾಕಿ ಯಾವುದು ಕೇಳಲ್ಲ, ನಮಗೆ ಅದೊಂದು ಪಿಚ್ ಆಗುತ್ತೆ. ನನಗೆ ನನ್ನ ಪ್ರಕಾರ ನಾನು ವೆರಿ ಎಂಗೇಜಲ್ಲೇ ನನಗೆ ಎಲ್ಲರೂ ಒಂದು ಆ ಥರ ವಿಶ್ ಮಾಡಬೇಕಾದ್ರೆ ನನಗೆ ಖುಷಿಯಾಯಿತು. ನಾಟಕದಲ್ಲೂ ಮಾಡಬೇಕಾದ್ರೆ ಎಲ್ಲರೂ ಒಂದು ಅಪ್ರಿಷಿಯೇಟ್ ಮಾಡೋದು ಖುಷಿಯಾಯಿತು. ಸೊ ವೆರಿ ಆನೆಸ್ಟ್ ಹೇಳಬೇಕಾದ್ರೆ ಆರೋಗ್ಯಂಟ್ ಅಂತಲ್ಲ, ನಾನು ಅವತ್ತೇ ಫಿಕ್ಸ್ ಆಗಿದ್ದೆ ನಾನು ಹೀರೋ ಆಗಿ ಆಗ್ತೀನಿ ಅಂತ. ಸೊ ಅವತ್ತಿಂದ ಬಟ್ ನನ್ನ ಜರ್ನಿ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಯಾವ ಟೈಮಲ್ಲೂ ಏನಾದರೂ ಆಗ್ಬೋದು ಅನ್ನೋದು ನನ್ನ ತಾಯಿ ಬಂದ್ಬಿಟ್ಟು ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಆ್ಯಂಡ್ ಆ್ಯಕ್ಟರ್ಸ್ ಅಂತ ಬಂದಾಗ ಇಂಪ್ಯಾಕ್ಟ್ ನನಗೆ ತುಂಬ ಆಗಿದ್ದು ಅಂದರೆ ನನಗೆ ಯಶ್ ಸರ್ ತುಂಬ ಇಂಪ್ಯಾಕ್ಟ್ ಆದರು, ದರ್ಶನ್ ಸರ್ ತುಂಬ ಇಂಪ್ಯಾಕ್ಟ್ ಆದರು, ಸುದೀಪ್ ಸರ್ ತುಂಬ ಇಂಪ್ಯಾಕ್ಟ್ ಆದರು. ಸೊ ಯಾಕೆಂದರೆ ಯಾರು ಸ್ಟಾರ್ಸ್ಗಳು ಅವ್ರು ಬೆಳೆದಿದ್ದಾರೆ ಅಂತಲ್ಲ, ಬೆಳೆದವ್ರು ಆ ಥರ ಈ ಥರ ಬೆಳೆದವ್ರು ಜಸ್ಟ್ ಅವ್ರ ಜರ್ನಿ ನೋಡಿದ್ರೆ ಮ್ಯಾಸಿವ್.
ಎಸ್ ಸರ್ ಅಂತೂ ಅವರು ನಮ್ಮಪ್ಪನ ಡ್ರೈವರ್, ಸೊ ಎಸ್ ಸರ್ ಡ್ರೈವರ್. ಸೊ ಅವ್ರು ಹಂಗಾದ್ರು ಇವ್ರು ಹಂಗಾದ್ರು ನಾನು ಆ ಥರ ಹೇಳಲಿಕ್ಕೆ ಬರ್ತಾ ಇಲ್ಲ. ಬಟ್ ಏನಂದರೆ ಒಂದು ಯಂಗ್ಸ್ಟರ್ನ ಒಂದು ಹೃದಯದಲ್ಲಿ ನಿನಗೂ ಆಗುತ್ತೆ ಯಾಕಾಗಲ್ಲ ಅನ್ನೋ ಒಂದು ಪಿಕ್ಚರ್ ಇಟ್ಟಿದ್ದು ಎಸ್ ಸರ್. ಆ್ಯಂಡ್ ಬ್ಯಾಕ್ಗ್ರೌಂಡ್ ಇದ್ದು ಈಸಿಯಾಗಿ ನಿಲ್ಲಕ್ಕಾಗಲ್ಲ ಆದರೂ ನಾನು ನಿಲ್ತೇನೆ ಅಂತ ತೋರಿಸ್ಕೊಟ್ರು ದರ್ಶನ್ ಸರ್. ಎಲ್ಲ ಇದ್ರೂ ನನಗೂ ಆ ಅವಮಾನ ಆಗಿದೆ ಅಂದಾಗ ತೋರಿಸ್ಕೊಟ್ರು ಸುದೀಪ್ ಸರ್. ಸೊ ಇದೆಲ್ಲ ಇರಬೇಕಾದ್ರೆ ನಮಗೆ ಯಾಕಲ್ಲ ಅನ್ನೋದು ನಾವು ಅನ್ಕೋಬೇಕು. ಇಲ್ಲಿ ಬೇರೆಯವ್ರು ನಿನಗೆ ಆಗುತ್ತಾ ಇಲ್ಲೋ ಅನ್ನೋದಲ್ಲ, ನಮಗೆ ನಿನಗಾಗುತ್ತಾ ಅನ್ನೋದು ನಾವು ಕಾನ್ಫಿಡೆಂಟ್ ಇರಬೇಕು. ಇದು ನಾನು ಕಲ್ತಿದ್ದು ನನ್ನ ತಾಯಿಯಿಂದ. ಸೊ ನನ್ನ ತಾಯಿ ಯಾವಾಗಲೂ ಹೇಳೋರು, ನೀನು ಹೋಗಬೇಕಾದ್ರೆ ಯೋಚನೆ ಮಾಡಿ 100 ಸರಿ ನಿನಗಾಗುತ್ತಾ ಇಲ್ವಾ ಏನು ಅಂತ. ಒಮ್ಮೆ ನೀನು ಓದಿ ಒಮ್ಮೆ ಡಿಸೈಡ್ ಮಾಡಿ ಡನ್. ಅಲ್ಲಿಂದ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ. ಅದಕ್ಕೋಸ್ಕರ ನೀನು ಏನೆಲ್ಲ ಮಾಡ್ಬೋದು, ಹಾರ್ಡ್ ವರ್ಕ್ ಇರ್ಬೋದು. ನನ್ನ ಪ್ರಕಾರ ಆ ಡಿಸಿಪ್ಲಿನ್ ನಾನು ಕಲ್ತಿದ್ದು ನನ್ನ ತಾಯಿಯಿಂದ. ಡಿಸಿಪ್ಲಿನ್ ಆಗಿರಬೇಕು ಅನ್ನೋದು ಇತ್ತು. ಆ್ಯಂಡ್ ಎಸ್ ಎಸ್ ಸರ್ ಅನ್ನೋದು ನನಗೆ ಸ್ವಲ್ಪ ಜಾಸ್ತಿ ಎಮೋಷನ್. ನಾನು ಆ್ಯಕ್ಟರ್ ಗಿಂತ ಪರ್ಸನ್ಗಿಂತ ಮೇಲೆ ಬಂದು ಎಸ್ ಸರ್ ಅವ್ರೊಂಥರ ದ್ರೋಣಾಚಾರ್ಯ ಇದ್ದಂಗೆ. ನಮ್ಮ ಇವ್ರು ರಿಷಬ್ ಸರ್ ಹೇಳಿದಾಗೆ ನಮಗೆ ಬಂದುಬಿಟ್ಟು ಎಸ್ ಸರ್ ದ್ರೋಣಾಚಾರ್ಯ ಇದ್ದಂಗೆ, ನಾವು ಏಕಲವ್ಯ ಇದ್ದಂಗೆ ದೂರದಲ್ಲಿ ಕೂತ್ಕೊಂಡು ಕಲ್ತಿದ್ದು ಅಷ್ಟೇ. ರೀಸೆಂಟ್ ಆಗಿ ಟಾಕ್ಸಿಕ್ ಕ್ಲಿಪ್ಸ್ ಅಂತ ರಿಲೀಸ್ ಆಗಿದೆ, ನೋಡಿದ್ರ ಹೆಂಗ್ ಅನ್ನಿಸ್ತು ನಿಮಗೆ ಅಂತ? ಎಸ್ ಸರ್ ಬಗ್ಗೆ ಏನು ಸರ್ ಮಾತಾಡಿದ್ರು, ಅವ್ರ ಥಿಂಕಿಂಗ್ ಲೆವೆಲ್ಲೇ ಬೇರೆ. ನನಗೆ ತುಂಬ ಖುಷಿ ಆಯಿತು. ನಾನು ದುಬೈಯಲ್ಲಿ ಇರೋದ್ರಿಂದ ಎಸ್ ಸರ್ ಮಲ್ಟಿ ನ್ಯಾಷನಾಲಿಟಿ ಅವರೆಲ್ಲ ಗುರುತಿಸ್ತಾರೆ. ಏಷ್ಯನ್ ಕಂಟ್ರಿ ಎಲ್ರಿಗೂ ಗೊತ್ತಿದೆ, ಯಾರಿಗೆ ಎಸ್ ಸರ್ ಗೊತ್ತಿಲ್ಲ ಅನ್ನೋದು. ಇಸ್ ಪ್ರೈಡ್ ಆಫ್ ಇಂಡಿಯನ್ ಸಿನಿಮಾ. ಸೊ ನನಗೆ ಖುಷಿ ಆಯಿತು. ಈಗ ನಾನೇನು ಅವರು KGF 1 KGF 2 ಫಾಲೋ ಮಾಡ್ಕೊಂಡು ನಾನು ಅವ್ರ ಖಾಲಿ KGF 1 KGF 2 ನಾನು ಅವ್ರು ಮಾಡಿರೋ ಎಲ್ಲ ಸಿನಿಮಾನೂ ನೋಡಿದ್ದೀನಿ. ನಾನು ಕನ್ನಡ ಸಿನಿಮಾ ಎಲ್ಲನೂ ನೋಡ್ತೀನಿ. ನಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ. ಈಗ ರೀಸೆಂಟ್ಲಿ ನಮ್ಮ ದುಬೈಯಲ್ಲಿ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆದರೂ ನಾನಲ್ಲಿದೆ. ರೀಸೆಂಟಾಗಿ ಡೆವಿಲ್ ರಿಲೀಸ್ ಆಯಿತು, ನನಗೆ ಖುಷಿ ಆಯಿತು, ನಾನು ಹೋಗಿ ನೋಡಿದೆ. ಸೊ ಆ್ಯಂಡ್ ಇನ್ನೊಂದು ಮಾತು ಏನಂದರೆ ಎಸ್ ಸರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದರೆ ಅವ್ರದ್ದು ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್. ಯಾರು ಏನು ಹೇಳಿದ್ರು ನಂಬಲ್ಲ. ಸೊ ನಾವು ಅವರಿಂದ ಕಲ್ತಿದ್ದೇನೆಂದರೆ ನಿನಗೆ ಟ್ಯಾಲೆಂಟ್ ಇದೆಯಾ, ನಿನಗೆ ಕೆಪಾಸಿಟಿ ಇದೆಯಾ, ಜನಗಳು ನೀನು ಸೌಂಡ್ ಮಾಡು, ನಿನಗೆ ಬ್ಯಾಕ್ಗ್ರೌಂಡ್ ಬೇಡ, ನಾವೇ ಬ್ಯಾಕ್ಗ್ರೌಂಡಾಗಿ ನಿಲ್ತೀವಿ ಅನ್ನೋ ಸಾಥ್ ಕೊಡೋರು ಈ ಜನಗಳು, ಆಡಿಯನ್ಸ್. ಅಲ್ಟಿಮೇಟ್ಲಿ ರಿಸಲ್ಟ್ ಬಂದ್ಬಿಟ್ಟು ಆಡಿಯನ್ಸ್. ನೀವು ಏನು ಎಫರ್ಟ್ ಆಗ್ತೀರಾ, ನಿಮ್ಮ ಸ್ಕ್ರೀನಲ್ಲಿ ಏನು ಎಫೆಕ್ಟ್ಸ್ ಕಾಣ್ತದೆ, ಅಲ್ಟಿಮೇಟ್ಲಿ ನೀವು ಆಡಿಯನ್ಸಿಗೆ ಅವರೇ ಡಿಸೈಡ್ ಮಾಡೋರು. ಸೊ ಐ ಆಮ್ ಸೋ ಹ್ಯಾಪಿ ದ ಪಾರ್ಟ್ ಆಫ್ ವೈಲ್ಡ್ ಟೈಗರ್ ಸಫಾರಿ. ನಾನು ಆ ಥರ ಈ ಥರ ಇದೆ ಹಂಗೆ ಅದೆಲ್ಲ ಏನು ಹೇಳಲ್ಲ. ಇಟ್ಸ್ ವೆರಿ ರಿಯಾಲಿಟಿ ಟಾಕ್ ನಾನು. ಸೊ ನಮ್ಮ ಸಿನಿಮಾ ಈಗ ಫಸ್ಟ್ ಕಾಪಿ ರಿಲೀಸ್ ಮಾಡಲಿ ಆಗಿಲ್ಲ, ನಾನು ಆಮೇಲೆ ಹೇಳ್ಬೋದು. ಬಟ್ ಇಲ್ಲಿವರೆಗೆ ಆಗಿರೋ ಪ್ರೋಸೆಸ್ ನೋಡಿದಾಗ ಐ ಆಮ್ ಸೋ ಪ್ರೌಡ್. ಇಂಥ ಸಬ್ಜೆಕ್ಟ್ ವೆರಿ ಇನಿಷಿಯಲ್ ಸ್ಟೇಜಲ್ಲಿ ಸಿಗಬೇಕಾದ್ರೆ ದೇವರ ಆಶೀರ್ವಾದ ಬೇಕು. ಸೊ ಅದು ನನಗಿದೆ. ಸೊ ಇಲ್ಲಿವರೆಗೆ ಬಂದಿದ್ದೇವೆ ನಾವು 100%. ಒಂದು ಆಡಿಯನ್ ಒಳಗೆ ಹೋಗಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಡ್ತಾನೆ ಟೀಸರಲ್ಲಿ ಏನೋ ಈಗ ಸಾಂಗ್ಸಲ್ಲಿ, ಅದನ್ನು ಮ್ಯಾಕ್ಸಿಮಮ್ ಜೆನ್ಯೂನ್ ಪ್ರಯತ್ನ ಮಾಡ್ತೇವೆ ಅದನ್ನು ಅವ್ರಿಗೆ ತಲುಪಿಸ್ಲಿಕ್ಕೆ. ಸೊ ಬಂದಾಗ ಅವರೊಂದು ಕ್ಲ್ಯಾಪ್ ಹೊಡಿಲಿ, ವಿಷಯ ಹೊಡಿಲಿ, ತುಂಬ ಸೆಲೆಬ್ರೇಟ್ ಮಾಡಲಿ ಅನ್ನೋದು ನನ್ನ ವಿಶ್. ನೋಡೋಣ ಏನಾಗುತ್ತೆ ಅಂತ. ನಾನು ಬಂದ ತಕ್ಷಣ ಅಬ್ಸರ್ವೇಷನ್ ಮಾಡಿದ್ದೇನೆ ಅಂತಂದ್ರೆ ನೀವು ಫಿಟ್ನೆಸ್ ಆ ಮಸಲ್ಸ್ ನೋಡ್ತಿರ್ಬೇಕಾದ್ರೆ ಬೈಸಿಪ್ಸ್ ನನಗೆ ಕಾಣಿಸ್ತಾ ನನಗಿಲ್ವಲ್ಲ. ಒಬ್ಬ ನಟನಾಗಿ ನಾವು ಯಾವುದೇ ಒಂದು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡಬೇಕು ಅಂತಂದಾಗ ಫಿಟ್ನೆಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂತಂದ್ರೆ ನೀವು ಒಂದು ಕಡೆ ಸ್ಯಾಂಡಲ್ವುಡ್ ಮತ್ತೊಂದು ಕಡೆ ಬಾಲಿವುಡ್ ಎರಡೂ ರಂಗಗಳಲ್ಲಿ ಒಂದು ಸಿನಿಮಾವನ್ನು ವೈಲ್ಡ್ ಟೈಗರ್ ಸಫಾರಿ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಟೀಸರ್ ಮೂಲಕ ಒಂದು ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಶಿಖಿಲ್ ಪೂಜಾರಿ ಅವರ ಫಿಟ್ನೆಸ್ ಸೀಕ್ರೆಟ್ ಏನು ಅಂಡ್ ಯಾವ ರೀತಿ ಇರುತ್ತೆ? ಎಸ್, ನಾನು ಬಂದ್ಬಿಟ್ಟು ನಾನು ಹೇಳಿದ್ದೇನೆ ಸಣ್ಣದಿಂದ ಅತ್ಲೆಟ್ ಆಗಿರೋ ನನ್ನ ಫಿಸಿಕ್ ಬಂದ್ಬಿಟ್ಟು ಹೀಗೆ ಇದ್ದು. ಆ್ಯಂಡ್ ನನ್ನ ಅಪ್ಪನ ಫಿಸಿಕ್ ನಾರ್ಮಲಿ ಇದ್ದಿದ್ದು, ಏನೇ ಆದರೂ ನಮ್ಮ ಅಪ್ಪನಿಗೆ ಕ್ರೆಡಿಟ್ ಫಸ್ಟು. ಸೊ ಆಮೇಲೆ ನಾನು ಏನು ತಿಂದರೂ ಅಷ್ಟಕ್ಕಷ್ಟೇ ತಪ್ಪೇನೂ ಆಗ್ತಿರ್ಲಿಲ್ಲ. 10th PU ಆಯಿತು, ಡಿಗ್ರಿ ಎಲ್ಲ ಆಯಿತು, ನಾನು ದುಬೈಗೆ ಹೋದಾಗ. ಬಟ್ ಏನಾಯಿತು, ಅಲ್ಟಿಮೇಟ್ಲಿ ನಾನು ಮಾಡಲಿಂಗ್ ಎಲ್ಲ ಸೇರಿದೆ. ಮಾಡಲಿಂಗ್ ಇರುವಾಗ ನಿಮ್ಗೆ ವೇಸ್ಟ್ ಬಂದುಬಿಟ್ಟು 30ಗಿಂತ ಕೆಳಗಿರಬೇಕು, 28-30 ಇರಬೇಕು. ಸೊ ಆ ಟೈಮಲ್ಲಿ ನಾನು ಡಯಟ್ ವೆರಿ ಕ್ಲೀನಾಗಿ ಮಾಡ್ತೀನಿ ನೋಡಿ. ನಾನು ಇವಾಗಲೂ ಮಸಾಲ ತಿನ್ನೋದು, ಸಾಲ್ಟ್ ಕಮ್ಮಿ, ಆ್ಯಂಡ್ ಸ್ವೀಟ್ ತಿನ್ನೋದ ತುಂಬ ಇದೆ. ಸೊ ಆ ಥರದ. ಬಟ್ ವೆರಿ ರೇರಾಗಿ ಚೀಟ್ ಮಾಡ್ತೀನಿ. ಚೀಟ್ ಮಾಡಲ್ಲ ಅಂತೀನಿಲ್ಲ, ಮಾಡ್ತೀನಿ. ಅಫ್ಕೋರ್ಸ್ ನಮಗೂ ಟೇಸ್ಟ್ ಗೀಸ್ಟೆಲ್ಲ ಗೊತ್ತಾಗಬೇಕಲ್ಲ. ಬಟ್ ಇನ್ನೊಂದೇನೆಂದರೆ ಇಂಡಸ್ಟ್ರಿಗೆ ಈ ಒಂದು ಆದಾಗ ನಮಗೆ ನಾವು ಇನ್ವೆಸ್ಟ್, ನಾವು ಸಿನಿಮಾದಲ್ಲಿ ಸ್ಕ್ರೀನಲ್ಲಿ ನೀನು ಹೇಗೆ ಕಾಣಿಸ್ಬೇಕಂತ ಫಸ್ಟ್ ನೀನು ಅನ್ಕೋಬೇಕು. ಓಕೆ, ನೀವು ಡೈರೆಕ್ಟ್ ಒಂದು ರೋಲ್ ಕೊಟ್ಟಾಗ ಓಕೆ ಇದಕ್ಕೆ ನಾನು ಎಷ್ಟು ಇನ್ಪುಟ್ ಹಾಕ್ಬೋದು, ಹೆಂಗೆ ಕಾಣಿಸ್ಬೇಕು, A to Z ನಾವು ಅನಲೈಸ್ ಮಾಡಬೇಕು. ನಾಟ್ ಓನ್ಲಿ ಡೈಲಾಗ್
ನಾಟ್ ಓನ್ಲಿ ಪರ್ಫಾರ್ಮ್, ಎಲ್ಲವೂ ಇಲ್ಲಿ ಕೌಂಟಬಲ್. ನಾಟ್ ಓನ್ಲಿ ಫಿಸಿಕ್, ನೀನು ಡ್ಯಾನ್ಸು ಕಲಿಬೇಕು, ಫೈಟು ಕಲಿಬೇಕು, ಆ್ಯಕ್ಟಿಂಗು ಕಲಿಬೇಕು ಇಲ್ಲಿ. ಸೊ ಫಿಸಿಕ್ ಅನ್ನೋದು ಸ್ಕ್ರಿಪ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ಪ್ಯಾಷನ್. ಈಗ ನೀವು ಸ್ವಲ್ಪ ದಪ್ಪ ಓದಬೇಕು ಅಂದರೆ ನೀವು ದಪ್ಪ ಮಾಡಬೇಕು. ನಾನು ಇದರಲ್ಲಿ ಒಂದು 3 ಶೇಡ್ಸ್ ಬಂದಿದೆ. ನಾವು ಜೈಲಿಗೆ ಬಂದಾಗ ತುಂಬ ಲೀನ್ ಆಗಿರ್ಬೇಕು, ಆವಾಗ ಏನೂ ಇಲ್ಲ, ಆ ಒಂದು ಫೀಲ್ ಕೊಡಬೇಕು. ಕ್ಲೈಮ್ಯಾಕ್ಸ್ ಅಂತ ಬಂದಾಗ ನಾವು ಅಷ್ಟು ಜನರಿಗೆ ಹೊಡಿತೇನೆ ಅಂದಾಗ ಆ ಒಂದು ಫೀಲ್, ಹೊಡಿಯೋವನಿಗೆ ಓಕೆ ಇವನಿಗೆ ಆ ತಾಕತ್ತಿದೆ ಹೊಡಿಲಿಕ್ಕೆ, ಆ ಥರ ಫಿಸಿಕ್ ಇವನಿಗಿದೆ ಅಂದರೆ ಜನಗಳು ಕನ್ವೆ. ಇಲ್ಲಾಂದರೆ ನಾವು ಬಂದ್ಬಿಟ್ಟು ಏನು ಇಲ್ಲದೆ ಇಲ್ಲ ಅಷ್ಟು ಚೆನ್ನಾಗಿ ಹೊಡಿತೀವಿ ಅಂತ ಯಾರು ನಂಬಲ್ಲ. ಸೊ ದಟ್ಸ್ ಅ ಪಾಯಿಂಟ್. ಯಾಕಂದರೆ ದೊಡ್ಡ ಫೈಟ್ ಮಾಸ್ಟರ್ ಅಂತ ಕೆಚ ಮಾಸ್ಟರ್, ಇಂಟರ್ನ್ಯಾಷನಲ್ ಕೆಚ ಮಾಸ್ಟರ್ ಇದು ಮಾಡಿದ್ದಾರೆ, ಯಾವುದು ಫೈಟ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್, ಇದು ಮಾಸ್ ಮಾಧವ್ ಮಾಡಿದ್ದಾರೆ. ಆ್ಯಂಡ್ ಬಸರು ಅವರು ಸಂಗೀತ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಕ್ಯಾಮ್ರಾ ಮಾಡಿದ್ದಾರೆ. ಒಳ್ಳೆ ಟೀಮ್. ಮೋರೋವರ್ ನಮಗೆ ಅವರನ್ನು ನೋಡಿದ್ರೆ ಇನ್ಸ್ಪೈರ್ ಆಗುವಂತಹ ಟೀಮ್ಗಳು. ಸೊ ತುಂಬ ಖುಷಿ ಇದೆ. ಈಗ ನೀವು ಒಂದು ಮಾತನ್ನ ಹೇಳಿದ್ರೆ ನನಗೆ, ಸ್ಪೈಸೀಸ್ ತಿನ್ನೋದು ಬಿಟ್ಟಿದ್ದೀನಿ, ಮಸಾಲ ತಿನ್ನೋದು ಬಿಟ್ಟಿದ್ದೀನಿ, ಹಾಗೆ ಶುಗರು ಮತ್ತು ಸಾಲ್ಟ್. ಯೂಶ್ವಲಿ ನಾನೇ ಹೇಳ್ತಾರೆ ಶುಗರ್ ತಿನ್ನೋದು ಬಿಟ್ಟಿದ್ದೀನಿ ಬಿಕಾಸ್ ನನಗೆ ಅದು ಸ್ಕಿನ್ಗೆ ಆಗಲ್ಲ ಅನ್ನೋದು. ಬಟ್ ಸಾಲ್ಟು ಬಿಟ್ಟಿದ್ರೆ ಸ್ಪೈಸೀಸು ಅಂತ ಹೇಳ್ಬಿಟ್ಟು ತುಂಬ ರೇರ್ ಚೀಟ್ ಮಾಡ್ತೀನಿ ನಾನು. ವರ್ಷಕ್ಕೆ ಒಂದೆರಡು, ಎಷ್ಟು ವರ್ಷ ಆಯ್ತು ಇವೆಲ್ಲ ಬಿಟ್ಟು ನೀವು ಅಂತ? ನಾನು ಕಂಪ್ಲೀಟ್ಲಿ ಬಿಟ್ಟು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಕರಾವಳಿಯಿಂದಲೇ ನಾನು ಬೇರೆ ಅದಕ್ಕಿಂತ ಮುಂಚೆ ತಿಂತಿದ್ದೆ, ಬಿರಿಯಾನಿ ಎಲ್ಲ ಸಖತ್ತಾಗಿ ತಿಂತಿದ್ದೆ. ಇನ್ನು ಬಿಟ್ವೀನ್ ಈಗಲೂ ತಿಂತೇನೆ, ತಿನ್ನಲ್ಲ ಅಂತೇನಿಲ್ಲ, ಯಾವತ್ತಾದರೂ ಒಂದು ದಿವಸ ತಿನ್ನಬೇಕಾಗುತ್ತೆ. ಇಲ್ಲಿ ನಾವು ಹೋಗುವ ಜಾಗಗಳಲ್ಲಿ ನಾವು ಅಂದ್ಕೊಳ್ಳೋ ಥರ ಫುಡ್ ಸಿಗೋದಿಲ್ಲ. ಶೂಟಿಂಗಲ್ಲಿ ಎಲ್ಲ ಥರ ಎಲ್ಲ ಟೈಮಲ್ಲಿ ಆ ಫುಡ್ ಸಿಗೋದಿಲ್ಲ. ಆವಾಗ ಏನೋ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಹುಡುಕಬೇಕಾಗುತ್ತೆ. ಶರ್ಟ್ಲೆಸ್ ಇಲ್ಲದಾಗ ಇಟ್ಸ್ ಓಕೆ ಮಾಡ್ಬೋದು ಅನಿಸುತ್ತೆ. ಆ್ಯಂಡ್ ಡಯಟ್ ಜಿಮ್ ಬಂದುಬಿಟ್ಟು ಪ್ರಾಪರ್ ಆಗಿ ಬಂದ್ಬಿಟ್ಟು ಅಂದರೆ ಎಲ್ಲ ಒಂದು ನಾರ್ಮಲ್ ಆಗಿ ಬೆಳಿಗ್ಗೆದೊಂದು ಓಟ್ಸ್ ಇರ್ಬೋದು. ಆ್ಯಂಡ್ ಇದೆಲ್ಲ ಒಂದು 7 ವರ್ಷ 8 ವರ್ಷ ಆಯಿತು. ಜಿಮ್ಮಿಗೆ ಆಲ್ಮೋಸ್ಟ್ 10 ಇಯರ್ಸ್ ಆಯ್ತು ಜಿಮ್ ಚಾಲು ಮಾಡಿ. ಆಲ್ಮೋಸ್ಟ್ 24/7 ನಾನು 6 ಪ್ಯಾಕಲ್ಲೇ ಇರ್ತೀನಿ. ಇಟ್ಸ್ ಬ್ಲೆಸ್ಡ್. ನಾನು ಮಾಡಿದ್ದು ಅನ್ನೋದಕ್ಕಿಂತ ನನಗೆ ಇನ್ಬಿಲ್ಟೇ ಇತ್ತು. ನಾನು ಅಥ್ಲೀಟ್ ಆದ ರೀಸನ್ನಿಂದ ನನಗೆ, ಬಟ್ ಮಾಸ್ನ ಬಿಲ್ಡ್ ಮಾಡ್ತಿದ್ದೆ ಹೇಗೆ ಬೇಕು, ಅದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಕ್ಲೈಮ್ಯಾಕ್ಸಲ್ಲಿ ಇಷ್ಟು ಜನ ಹೊಡಿಬೇಕಾದ್ರೆ ನಾನು ಆ ಥರ ಕಾಣಿಸ್ಬೇಕನ್ನೋದಕ್ಕೆ ನಾನು ಮಾಸ್ ಬಿಲ್ಡ್ ಮಾಡ್ತಿದ್ದೆ. ಎಷ್ಟು ಅವರ್ಸ್ ಶಿಥಿಲ್ ಅವರು ಜಿಮ್ಮಲ್ಲಿ ಕಸರತ್ತನ್ನು ತೊಡಸ್ಕೊಂತಾರೆ, ವರ್ಕೌಟ್ ಮಾಡ್ತಾರೆ, ಅಂಡ್ ಹಾಗೆ ವರ್ಕೌಟ್ ಆದ್ಮೇಲೆ ಏನೆಲ್ಲ ತಗೊಂತಾರೆ, ವರ್ಕೌಟ್ಗಿಂತ ಮುಂಚೆ ಬಿಫೋರ್ ಏನೆಲ್ಲ ಫುಡ್ ತಗೊಳ್ತಾರೆ ಅನ್ನೋದು? ನಂದು ಬಂದ್ಬಿಟ್ಟು ನನಗೆ ಫಿಟ್ನೆಸ್ ಬರುತ್ತೆ. ಸೊ ವೆರಿ ಸಿಂಪಲ್. ನಾನು ಬೆಳಿಗ್ಗೆ ಒಂದು 5 ಕಿಲೋಮೀಟರ್ ಓಡ್ತೀನಿ. ಬೆಳಿಗ್ಗೆ ಒಂದು ನಿಮಗೆ ಅಷ್ಟು ಲೀನ್ ಬೇಕು ಅಂತ ಇದ್ದಾಗ ಬೆಳಿಗ್ಗೆ ಒಂದು 5:30 ಗಂಟೆಗೆ ಗೆದ್ದು ನಾನೊಂದು ಓಡೋದು ಮಾತ್ರ, ಏನು ಬೇರೆ ಎಕ್ಸಸೈಸ್ ಇರ್ತಿಲ್ಲ. ಈವ್ನಿಂಗ್ ಬಂದ್ಬಿಟ್ಟು ಒಂದು 4 o'clockಗೆಲ್ಲ 1:30 ಗಂಟೆ ಜಿಮ್. ಎಂದು ಪ್ರಾಪರ್ ನಾನು ಒಂದು ಎಕ್ಸಸೈಸ್ ಆದಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ 20 ಸೆಕೆಂಡ್, 10 to 20 ಸೆಕೆಂಡ್ ರೆಸ್ಟ್, ಅದ್ರ ಮೇಲೆ ನಾನು ಕೊಡಲ್ಲ. ಸೊ ಬಿಫೋರ್ ಜಿಮ್ ನಾನು ಸ್ವೀಟ್ ಪೊಟೆಟೊ ತಿಂತೀನಿ, ಕಾರ್ಬ್ಸ್ ಇರ್ತದೆ. ಸೊ ಸ್ವೀಟ್ ಪೊಟೆಟೊ. ಆ್ಯಂಡ್ ಆಫ್ಟರ್ ಜಿಮ್ ಬಂದುಬಿಟ್ಟು ಏನು ಹೇಳ್ತಾರೆ, ರೈಸ್ ಮತ್ತು ಸ್ಟೀಮ್ ಚಿಕನ್ ತಿಂತೀನಿ. ಆ್ಯಂಡ್ ಪ್ರೋಟೀನ್ ಇದ್ದೇ ಇರ್ತದೆ, ಎಲ್ರಿಗೂ ಗೊತ್ತಿದ್ದೊಂದು ವಿಷಯ. ಯಾರು ನಾನು ಅದೆಲ್ಲ ಕುಡಿಯಲಿಲ್ಲ, ನಾನು ಪ್ರೋಟೀನ್ ಶೇಕ್ ತಗೊಳ್ತೀನಿ. ಪ್ರೋಟೀನ್ ಶೇಕ್ ನಮಗೆ ಆಫ್ಟರ್ ವರ್ಕೌಟ್ ತೆಗಿಲೇಬೇಕು. ಯಾಕಂದರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಿಲ್ಲರ್ ಬೇಕೇ ಬೇಕು. ನೀವು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಫ್ಕೋರ್ಸ್ ಪಿಲ್ಲರ್ ಬೇಕೇ ಬೇಕು, ಒಂದಕ್ಕೆ ಇರಲಿಲ್ಲ. ನಾವೆಲ್ಲ ಪ್ಯಾಲೇಸ್ ಕಟ್ಟಲಿಕ್ಕೆ ಹೊರಟವು, ಪಿಲ್ಲರ್ ಸ್ವಲ್ಪ ಸ್ಟ್ರಾಂಗ್ ಎಲ್ಲ ಬೇಕು. ಇದೆಲ್ಲ ಸಪೋರ್ಟ್. ಸೊ ಅಲ್ಟಿಮೇಟ್ಲಿ ಡಯಟೇ ಬಂದುಬಿಟ್ಟು ನಿಮಗೆ 80%, ವರ್ಕೌಟ್ ಬಂದುಬಿಟ್ಟು 15%, ಆ್ಯಂಡ್ ಪ್ರೋಟೀನ್ ಈಸ್ ಲೈಕ್ 5%. ಈಗ ತಾನೇ ಒಳ್ಳೆ ಎಕ್ಸಾಂಪಲ್ ಕೊಡಿ. ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಪಿಲ್ಲರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಏನಾಗುತ್ತೆ ಅಂದರೆ, ನಟರು ಅಂತಂದ ತಕ್ಷಣ ನಾವು ಪಾತ್ರಕ್ಕೆ ತಕ್ಕಂತೆ ಚೇಂಜಸ್ ಮಾಡೋದು. ಈಗ ಕರಾವಳಿಯಲ್ಲಿ ನೀವು ವಿಲನ್ ಆಗಿ ಆ್ಯಕ್ಟ್ ಮಾಡ್ತೀವಿ, ಅದೇ ಬೇರೆ ಥರ ಶೇಡ್ ಇರುತ್ತೆ, ಬಲ್ಕ್ ಇರುತ್ತೋ ಅಥವಾ ಲೀನ್ ಆಗಿರುತ್ತೋ ಗೊತ್ತಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಟೈಮ್ ಇಲ್ಲ ಅಂತಂದಾಗ ನಮ್ಮ ಆ್ಯಕ್ಟರ್ಸ್ಗೆ ಏನಾಗುತ್ತೆ ಅಂದರೆ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಬೋಟಾಕ್ಸ್ ಸರ್ಜರೀಸ್ ಬಗ್ಗೆ ಎಲ್ಲ ಮೊರೆ ಹೋಗ್ತಾ ಇರ್ತಾರೆ. ಹೋಗ್ಬಿಟ್ಟು ಬೇಗ ಮಾಡ್ಕೊಂಡ್ಬಿಡೋಣ ಅದಾನಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನನಗೆ ಅಷ್ಟು ಅದರ ಬಗ್ಗೆ ನಾಲೆಜ್ ಇಲ್ಲ. ಯಾಕಂದರೆ ನಾನು ಅಲ್ಲಿವರೆಗೂ ಹೋಗಲಿಲ್ಲ. ದೇವ್ರ ದಯದಿಂದ ನನಗೆ ವೆಯ್ಟ್ ಇಳಿಸ್ಲಿಕ್ಕೂ ಆಗುತ್ತೆ. ಯಾವುದು ನಿಮಗೇನಾಗುತ್ತೆ ಗೊತ್ತು, ಯಾವುದು ಫಾಸ್ಟಾಗಿ ಆಗುತ್ತೋ ಅದು ಫಾಸ್ಟಾಗಿ ಹೋಗುತ್ತೆ. ನೀವು ಸರ್ಜರಿ ಫಾಸ್ಟಾಗಿ ಮಾಡಿದ್ರೆ ಅದು ಫಾಸ್ಟ್, ಅದ್ರ ದಿನ ಅಂದಾಗ ಅದು ಹೋಗುತ್ತೆ. ಸೊ ಯಾವುದು ನ್ಯಾಚುರಲ್ ಇರುತ್ತೋ ಅದು ಲೈಫ್ ಟೈಮ್ ಇರುವಂಥದ್ದು. ಸೊ ನೀವು ಹೇಳಿದ್ರೆ ಕರಾವಳಿ ನಮ್ದು ಆ್ಯಕ್ಚುಲಿ ತುಂಬ ಲೀನ್ ಇರಬೇಕು. ನೀವು ಕಂಬಳ ಎಲ್ಲ ನೋಡಿರ್ತೀರಲ್ಲ, ಇಲ್ಲಿ ಜಾಕಿ ಹೇಗಿರ್ತಾರೆ, ಸೊ ಲೀನ್ ಆಗಿರ್ತಾರೆ. ನೀವು ನಾನು ಪೋಸ್ಟರ್ ರೀಸೆಂಟ್ಲಿ ನೋಡಿರಬೇಕು, ಜಾಕಿ ಪೋಸ್ಟರ್ ಬಿಟ್ಟಿದ್ರು ಗುರು ಸರ್. ಸೊ ಅಲ್ಲಿ ನಾನು ಲೀನ್ ಇರಬೇಕಿತ್ತು. ಟೈಗರ್ ಸಫಾರಿಗೆ ನಾನು ಸ್ವಲ್ಪ ಬಲ್ಕ್ ಇರಬೇಕಿತ್ತು. ಯಾಕಂದರೆ ಆ ಒಂದು ಅಷ್ಟು ದೊಡ್ಡ ಗ್ಯಾಂಗ್ಸ್ಟರ್ ಅಂದಾಗ ಅವನು ಆ ರೇಂಜಿಗೆ ಇರಬೇಕು ಅನ್ನೋದು. ಎಸ್, ನಿಮ್ಮ ಹೇರ್ ಸ್ಟೈಲ್ ರಹಸ್ಯ ಏನು, ಏನೆಲ್ಲ ಫಾಲೋ ಮಾಡ್ತಿರ್ತಾರೆ ಹೇರ್ಸ್ನ ಹೊಡಿಸ್ಕೊಳ್ಳೋದಕ್ಕೆ?
ಇಲ್ಲ, ನಾನು ಏರ್ನ ಅಷ್ಟೇನಿಲ್ಲ, ಒಂದು ನಾರ್ಮಲ್ ತೆಂಗಿನೆಣ್ಣೆ ಹಾಕ್ತೀನಿ ಅಷ್ಟೇ, ಆ್ಯಂಡ್ ನಾರ್ಮಲ್ ಶಾಂಪು ಅಷ್ಟೇ. ಇದೇನು ಅಷ್ಟು ಇದರಲ್ಲಿ ಮಾಡ್ತೀನಿ, ಯಾಕಂದ್ರೆ ಹೆದರಿಕೆ ಆಗ್ತದೆ ದುಬೈಲಿ ಇದೆಲ್ಲ ಕೂದಲು ಹೋದರೆ. ಇಲ್ಲ, ನಾನು ಅಂಥದ್ದು ಕೆಮಿಕಲ್ ಎಲ್ಲ ಯೂಸ್ ಮಾಡೋದಿಲ್ಲ. ಸಿಂಪಲ್ ಆಗಿ ಎಣ್ಣೆ ಹಾಕ್ತೀನಿ ಡೈಲಿ, ಆ್ಯಂಡ್ ಶಾಂಪು. ಈಗ ಸ್ಯಾಂಡಲ್ವುಡ್ ನಟರಿಂದ ಹಿಡಿದ್ಬಿಟ್ಟು ಬಾಲಿವುಡ್ ಹೀರೋಸ್ ತನಕನೂ ಕೂಡ ನಿಮ್ಮ ವೈಲ್ಡ್ ಟೈಗರ್ ಸಫಾರಿ ಒಂದು ಟೀಸರ್ನ ಮೆಚ್ಚುಗೆ ಪಡ್ಕೊಂಡಿರೋದು. ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾವನ್ನು ನೋಡೋದಕ್ಕೆ ಅಂತ? ನಾವೀಗ ಆಲ್ಮೋಸ್ಟ್ 90% ಶೂಟಿಂಗ್ ಮುಗಿಸಿದ್ದೀವಿ. ಈಗ ಒಂದು ಸಾಂಗ್ ಪೆಂಡಿಂಗ್ ಇದೆ, ಆ್ಯಂಡ್ ಒಂದು ಸೀನ್ಸ್ ಎಲ್ಲ ಸಣ್ಣ ಪುಟ್ಟ ಸೀನ್ಸ್ ಆ್ಯಕ್ಚುವಲ್ ಎಲ್ಲ ಪೆಂಡಿಂಗ್ ಇದೆ. ನಾವು ಕಾಯ್ತಾ ಇದ್ದೀವಿ, ಈ ವರ್ಷನೇ ಬರಬೇಕು, ಐ ಮೀನ್ ಈ ವರ್ಷ ಫಸ್ಟ್ ಕ್ವಾರ್ಟರಲ್ಲಿ ಬರಬೇಕು ಅನ್ನೋದಿದೆ. ಬಾಕಿ ಎಲ್ಲ ನೋಡಿಕೊಂಡು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಅದನ್ನು ಚೆಕ್ ಮಾಡ್ಕೊಂಡು ಅನೌನ್ಸ್ ಮಾಡ್ತಾರೆ. ಇಲ್ಲ, 2026ಗೇನೆ ಒಂದು ಒಳ್ಳೆ ದಿವಸಕ್ಕೆ ಬರ್ತೀವಿ. ಆ್ಯಂಡ್ ಒಳ್ಳೆ ದಿವಸ ಹೇಗೆ ಆಗಿರಬೇಕಂದ್ರೆ, ನಾಟ್ ಓನ್ಲಿ ಸಿನಿಮಾಕ್ಕೆಲ್ಲ, ನಮಗೂ ಒಳ್ಳೆ ದಿವಸ ಆಗಿರಬೇಕು, ಆ್ಯಂಡ್ ಎಲ್ರಿಗೂ ಜೀವನ ಕೊಡುವಂಥ ದಿನ ಆಗಿರಬೇಕು. ಆ್ಯಂಡ್ ಅವತ್ತು ಸೆಲೆಬ್ರೇಷನ್ಗಿಂತ ಹಬ್ಬನೇ ಜಾಸ್ತಿ ಆಗಿರ್ಬೇಕು ಅಂತ ನಾನು. ಫೈನಲಿ ಕನ್ನಡದ ಆಡಿಯನ್ಸ್ಗೆ, ಅದ್ರ ಜೊತೆಗೆ ಬಾಲಿವುಡ್ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ನಮ್ಮ ಸಿನಿಮಾದ ಬಗ್ಗೆ? ಎಸ್, ವೈಲ್ಡ್ ಟೈಗರ್ ಸಫಾರಿ ಕನ್ನಡದ ಒಂದು ಏನು ಹೇಳ್ತಾರೆ, ವೆರಿ ಯಂಗ್ ಟೀಮ್, ತುಂಬ ಒಂದು ಯುವಕರ ತಂಡ ಮಾಡಿದಂಥ ಸಿನಿಮಾ, ದೊಡ್ಡ ಮೇಕಿಂಗ್ ಮಾಡಿದಂಥ ಸಿನಿಮಾ, ಒಂದು ದೊಡ್ಡ ಆಸೆ ಹೊತ್ತು ಸಿನಿಮಾ ಮಾಡುವಂಥ ತಂಡಗಳು ಸೇರಿದಂಥ ಸಿನಿಮಾ, ಆ್ಯಂಡ್ ಪ್ರತಿಭಾವಂತ ನಿರ್ದೇಶಕ, ಪ್ರತಿಭಾವಂತ ಆ್ಯಕ್ಟರ್ಸ್ನವರೆಲ್ಲ, ನಾನು ಒಬ್ಬನು ಅಂತ ಎಲ್ರಿಗೂ ಒಳ್ಳೇದಾಗಬೇಕು. ಆ್ಯಂಡ್ ನಮ್ಮನ್ನು ನಂಬಿ, ಕನ್ನಡ ಸಿನಿಮಾ ನಂಬಿ, ಕನ್ನಡ ಆ್ಯಕ್ಟರ್ಸ್ ನಂಬಿ, ಕನ್ನಡ ರೈಟರ್ಸ್ನ ನಂಬಿ, ಕನ್ನಡ ಮೇಕರ್ಸ್ನ ನಂಬಿ ಯಾರೆಲ್ಲ ಹೊರಗಿಂದ ಬಂದಿದ್ದಾರೆ ಅವರಿಗೆಲ್ಲ ನ್ಯಾಯಯುತ ಒಂದು ಇದಾಗಬೇಕು, ಅವ್ರಿಗೂ ಒಳ್ಳೆ ಹೆಸರು ಆಗಬೇಕು. ಆ್ಯಂಡ್ ಆಡಿಯನ್ಸ್, ಫೈನಲಿ ನಾನು ಏನು ಹೇಳೋದಂದರೆ, ನೀವು ಯಾವ ಆಡಿಯನ್ಸ್ಗೆ ಕನ್ವೆ ಮಾಡಲಿಲ್ಲ ನಿಮ್ಮ ಸ್ಟೋರಿ ಅಂದಾಗ, ನೀವು ಆಮೇಲೆ ಓಡಲಿಲ್ಲ ಅಂದರೆ ಅವ್ರಿಗೆ ಹೇಳ್ತೀರಿ. ಇಲ್ಲ, ಆ ಥರ ಅಲ್ಲ. ನಾವು ಅವ್ರಿಗೆ ತಲುಪಿಸ್ಬೇಕು, ಹಿಂಗಿದೆ ನಮ್ಮ ಸಿನಿಮಾ, ಈ ಥರ ಇದೆ ಪ್ರಾಡಕ್ಟ್, ಸೊ ನೀವು ಇದನ್ನು ಹಾಕ್ಕೊಂಡಾಗಲಿ, ಇದನ್ನು ಯೂಸ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗಲಿ ಈ ಥರ ರಿಸಲ್ಟ್ ಇದೆ ಅಂತ. ಸೊ ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನು ಮಾಡಬೇಕು. ಎಲ್ಲರೂ ಹೇಳ್ತಾರೆ ನನ್ನ ಸಿನಿಮಾ ಆ ಥರ ಇದೆ, ನಮ್ಮ ಸಿನಿಮಾ ಈ ಥರ ಇದೆ, ಅಲ್ಲಿ ಬಂದರೆ ನಾನು ವೆರಿ ರಿಯಾಲಿಟಿ ಹೋಗ್ಬೇಕಾದ್ರೆ ನಮ್ಮದೆಲ್ಲ ಹೇಳಿದೆ, ಫಸ್ಟ್ ಕಾಪಿ ಇನ್ನೂ ಆಗಲಿಲ್ಲ. ಸೊ ಬಟ್ ಈ ಒಂದು ನಾನು ನೋಡಿದ ಪ್ರಕಾರ ಒಂದು ಆಡಿಯನ್ಸ್ ಒಂದು ಒಳಗೆ ಹೋಗಿ ಒಂದು ಯಂಗ್ ಟೀಮ್ ಇಷ್ಟೆಲ್ಲ ಮಾಡಿದ್ದಾರೆ, ಇದೆಲ್ಲ ಮಾಡಿದಾರ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಮಾತಾಡ್ಬೇಕಂದ್ರೆ ನಮಗೂ ಇದೆ. ಬಟ್ 100% ಅದು ಮಾಡೇ ಮಾಡ್ತಾರೆ. ಹೊರಗೆ ಬರಬೇಕಾದ್ರೆ ಒಂದು ಕ್ಲಾಪ್, ಒಂದು ವಿಷುವಲ್ ಇದ್ದೇ ಇರುತ್ತೆ. ಆ್ಯಂಡ್ ಮೋರ್ ಓವರ್, ಈಗ ನಾನು ನನ್ನ ಸೀನಿಯರ್ಸ್ ಅನ್ನೋರು ನೋಡಿ ನಾವಿಲ್ಲಿಂದ ಒಂದು ಇನ್ಸ್ಪೈರ್ ಆಗಿ, ಎಸ್ ನಮಗೂ ಆಗುತ್ತೆ, ಯಾಕಾಗಲ್ಲ, ನಾವು ಹೋಗ್ಬೋದು ಅನ್ನೋದೊಂದು ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ, ನಮ್ಮನ್ನು ನೋಡಿ, ಇಲ್ಲ ನಮ್ಮಂಥ ಎಷ್ಟೋ ಯಂಗ್ ಟೀಮ್ಗಳನ್ನು ನೋಡಿ ಇನ್ನೊಂದು ಅಲ್ಲಿ ಕೂತಿರುವಂತಹ ಅಪ್ಕಮಿಂಗ್ ಬರುವಂಥ ತಂಡಗಳು, ಯಾರು ಬೇಕಾಗಿರ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವರು ಇನ್ನೊಬ್ಬರದ್ದು ಯಾರ್ದೋ ಆಗಿರ್ಬೋದು, ಅವರು ಈ ಹೊಸ ತಂಡಗಳನ್ನು ನೋಡಿ ಇನ್ಸ್ಪೈರ್ ಆಗಿ ನಮಗೂ ಮಾಡ್ಬೋದು, ಇವರೆಲ್ಲ ಮಾಡಿದ್ದಾರೆ. ಸೊ ಅದು ಒಂದು ಇರುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ, ನಿಮ್ಮ ಕಂಪ್ಲೀಟ್ ಸಪೋರ್ಟ್ ಕನ್ನಡ ಸಿನಿಮಾಕ್ಕೆ ಬೇಕು. ಕನ್ನಡ ಸಿನಿಮಾ ತುಂಬ ತುಂಬ ಒಳ್ಳೆ ಇಂಡಸ್ಟ್ರಿ, ಆ್ಯಂಡ್ ತುಂಬ ಒಳ್ಳೆ ಒಳ್ಳೆ ಸಿನಿಮಾ ಕೊಟ್ಟಂಥ ಇಂಡಸ್ಟ್ರಿ. ಯಾವುದೇ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರು ನಾವು ದೊಡ್ಡದಾಗಿ ಕೊಟ್ಟಂಥ ಇಂಡಸ್ಟ್ರಿ. ಹೊರಗಡೆ ಇಂಡಿಯನ್ ಸಿನಿಮಾ ಬಗ್ಗೆ ಚಾಪು ಮೂಡಿಸಿದಂಥ ಇಂಡಸ್ಟ್ರಿ. ಸೊ ನಿಮ್ಮ ಜನಗಳೆಲ್ಲ ಸಪೋರ್ಟ್ ನಮ್ಮ ಇಂಡಸ್ಟ್ರಿ ತುಂಬ ಅಗತ್ಯ. ಆ್ಯಂಡ್ ಬರುವಂಥ ಎಲ್ಲ ಯುವಕರ ತಂಡಿಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ಯಾಕಂದರೆ ನಾಳೆ ನಿಮ್ಮ ಅಣ್ಣ ತಮ್ಮ ಬಂದಾಗ ಇನ್ನೊಬ್ರು ಕೊಡ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಗಿವಿಂಗ್ ಟೇಕ್ ಒಂದು ಪಾಲಿಸಿ. ಒಂದು ಯಂಗ್ ಟ್ಯಾಲೆಂಟ್ ಗೆದ್ದಾಗ ಇನ್ನೊಂದು ಯಂಗ್ ಟ್ಯಾಲೆಂಟಿಗೆ ಇನ್ಸ್ಪೈರ್ ಆಗ್ತದೆ. ಸೊ ಗೆಲ್ಲಬೇಕು ಅಂತ ಹೊರಟ ಎಲ್ಲ ತಂಡಗಳಿಗೂ ನನ್ನಿಂದ ತುಂಬ ವಿಶಸ್, ಬೆಸ್ಟ್ ವಿಶಸ್. ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ಅಲ್ಲಿಂದ ಒಂದು ಇಲ್ಲಿ ತನಕ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಕೇಳಿಕೊಂಡು, ಕನ್ನಡದ ಅಭಿಮಾನಿಗಳಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟು, ನಿಮ್ಮ ಸಿನಿಮಾದ ಸದಭಿರುಚಿಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರ. ಒಳ್ಳೆದಾಗಲಿ. 2026 ವೈಲ್ಡ್ ಟೈಗರ್ ಸಫಾರಿ ಮಾಡಲಿ, ವೈಲ್ಡ್ ಆಗಿ ಸಫಾರಿ ಮಾಡಲಿ. ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರ್ಗೆಲ್ಲನೂ ಕೂಡ. ವೆರಿ ನನ್ನ ಕಡೆಯಿಂದ ಸ್ಪೆಷಲಿ ಬೆಸ್ಟ್ ವಿಶಸ್. ಇಲ್ಲ, ತುಂಬ ತುಂಬ ಥ್ಯಾಂಕ್ ಯು. ನೀವು ಇರ್ಬೋದು, ಈಗ ನನ್ನ ಟೀಸರ್ ರಿಲೀಸ್ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಸಪೋರ್ಟ್ಗಳಿರ್ಬೋದು, ಒಂದು ದಿವಸದಲ್ಲಿ ಮಿಲಿಯನ್ಸ್ ವ್ಯೂಸ್ ಆಗುವಂಥ ಇರ್ಬೋದು, ಇದೆಲ್ಲ ನಮಗೆ ನೋಡಬೇಕಂದ್ರೆ ಖುಷಿ ವಿಷಯ. ಅಫ್ಕೋರ್ಸ್ ಅಪ್ಪ ನಮಗೊಂದು ಬ್ಲೆಸ್ಡ್. ಆಗ ಏನಾಗುತ್ತೆ ಅಂದರೆ, ಈ ಥರ ಸಪೋರ್ಟ್ ಸಿಕ್ಕಾಗ ಈಗ ನೀವೇ ಹೇಳಿದ್ರಿ ಟೀಸರ್ ನೋಡಿ ತುಂಬ ಚೆನ್ನಾಗಿ
ಆಗ ನೀವು ಕೊಟ್ಟಂಥ ಸಪೋರ್ಟ್ ಏನಾಗುತ್ತೆ ಅಂದರೆ ನಮಗೆ ಲೇಜಿ ಮಾಡಲಿಕ್ಕೆ ಬಿಡಲ್ಲ, ನಮ್ಮನ್ನು ಇನ್ನೂ ಏನೋ ಜಾಸ್ತಿ ಅದಕ್ಕಾಗಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ನಮ್ಮದು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಲ್ಲ, ಪ್ರಾಡಕ್ಟ್ ಇಷ್ಟು ರೀಚ್ ಆಗಿದ್ಮೇಲೆ ನಾವು ಈ ಪ್ರಾಡಕ್ಟನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದು ಇಂಟೆನ್ಷನ್ ನಮ್ಗೆ ಕ್ರಿಯೇಟ್ ಆಗಿದೆ. ಸೊ ಇನ್ನೂ ದೊಡ್ಡದಾಗಿ ಏನೋ ಕೆಲಸ ಮಾಡಿದ್ವಿ, ನಿಮ್ಮ ಸಪೋರ್ಟ್ ಇದ್ದಾಗ ದೊಡ್ಡದಾಗೆ ಬರುತ್ತೆ. ಹಾಗೆ ನಿಮಗೂ ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಆ್ಯಂಡ್ ನೋಡಲಿಕ್ಕೆ ಸಖತ್ತಾಗಿದ್ದೀನಿ ನಾನು ಬಂದಾಗಲೇ. ಆ್ಯಂಡ್ ಸೊ ಒಳ್ಳೆಯದಾಗಲಿ ನಿಮಗೂ, ನೀವು ಏನು ಅಂದ್ಕೊಂಡಿದ್ದೀರೋ ಎಲ್ಲ. ಈಗ ಅಷ್ಟೇ ಸಂಕ್ರಾಂತಿ ಎಲ್ಲ ಮುಗಿತು, ಸ್ವಲ್ಪ ನಮ್ಮದು ವಾಯ್ಸ್ ಕ್ರ್ಯಾಕ್ ಇದೆ ಕೋಲ್ಡಿಗೆ. ಬಟ್ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಸಿನಿಮಾ ಇಂಡಸ್ಟ್ರಿಗೂ, ನಮ್ಮಲ್ಲಿರೋ ಎಲ್ಲ ಸಿನಿಮಾಗಳು ಒಳ್ಳೊಳ್ಳೆ ರೀಚ್ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಾಗಿತ್ತು ವೈಲ್ಡ್ ಟೈಗರ್ ಸಫಾರಿ ಮೂಲಕ ಕನ್ನಡ ಪ್ಲಸ್ ಬಾಲಿವುಡ್ ಅಭಿಮಾನಿಗಳಿಗೆ ಭರ್ಜರಿ ರಸದೌತಣವನ್ನು ಕೊಡ್ತಾ ಇರುವಂತಹ ಶಿಖಿಲ್ ಪೂಜಾರಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.